ಜ್ಯೇಷ್ಠಲಕ್ಷ್ಮಿ ವ್ರತನ ದೇವ್ರ ಮನೇಲಿ ಮಾಡಬಾರ್ದು. ಹಾಗಾದರೆ ಯಾವ ಜಾಗದಲ್ಲಿ ಮಾಡಬೇಕು? ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಜ್ಯೇಷ್ಠಲಕ್ಷ್ಮಿ ಬಗ್ಗೆ ನಿಮಗೆ ಇನ್ನೂ ವಿವರಣೆ ಕೊಡ್ತೀನಿ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ದೆ. ಇವಾಗ ಜ್ಯೇಷ್ಠಲಕ್ಷ್ಮಿನ ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಹೇಗೆ ಪೂಜೆ ಮಾಡ್ಕೋಬೇಕು ಅಂತೆಲ್ಲ ವಿವರಿಸ್ತಾ ಇದ್ದೀನಿ. ಇದರಿಂದ ಏನು ಪ್ರಯೋಜನ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವೇನಾದರೂ ಆ ವಿಡಿಯೋ ನೋಡೋದಿದ್ದರೆ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಬನ್ನಿ. ಇದರಿಂದ ನಿಮಗೆ ಜ್ಯೇಷ್ಠಲಕ್ಷ್ಮಿ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಸಿಗುತ್ತೆ. ಇನ್ನು ಜ್ಯೇಷ್ಠಲಕ್ಷ್ಮಿನ ನಾವು ಯಾವಾಗ ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆಷಾಢ ಮಾಸದ ಶುಕ್ರವಾರ ದಿನಗಳಲ್ಲಿ ಪೂಜೆ ಮಾಡ್ಕೋಬೇಕು. ಇನ್ನು ಸಮಯ ಬಂದು ನಿಮಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಜ್ಯೇಷ್ಠಲಕ್ಷ್ಮಿನ ಪ್ರತಿ ಬಾರಿನೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೋಬೇಕು. ನೀವು 3 ವರ್ಷ ಮಾಡ್ಬೋದು ಅಥವಾ 16 ವರ್ಷಗಳ ಕಾಲ ಮಾಡ್ಬೋದು. ಅಂದರೆ ಆಷಾಢ ಮಾಸದ ಯಾವುದಾದ್ರು ಒಂದು ಒಳ್ಳೆಯ ಶುಕ್ರವಾರ ಮಾಡ್ಕೋಬೇಕು. ಮೊದಲನೇ ಶುಕ್ರವಾರದಿಂದ ಹಿಡಿದು ನಿಮಗೆ 4 ಶುಕ್ರವಾರ ಅಥವಾ 5 ಶುಕ್ರವಾರ ಬರುತ್ತೆ. ಇಂತಹ ಸಮಯದಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ನೀವು ಜ್ಯೇಷ್ಠಲಕ್ಷ್ಮಿ ವ್ರತ ಮಾಡ್ಬೋದು. ಇನ್ನು ವ್ರತ ಮಾಡೋ ಸಮಯದಲ್ಲಿ ಮನೆಯೆಲ್ಲ ಶುದ್ಧಿ ಮಾಡಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೀಠ ರೆಡಿ ಮಾಡಬೇಕಾಗುತ್ತೆ. ಅಂದರೆ ಮರದ ಹಲಿಗೆ ಇಡಬೇಕಾಗುತ್ತೆ. ನಂತರ ಅದ್ರ ಮೇಲೆ ಒಂದು 3 ಎಲೆ ಇಡಬೇಕಾಗುತ್ತೆ. 3 ಎಲೆ ಇಟ್ಟು ನಂತರ ನೀವು ಎಷ್ಟು ಪ್ರಮಾಣದಲ್ಲಿ ಅರಿಶಿಣ ತಗೋತೀರ, ಈಗ ಒಂದು 100 ಗ್ರಾಮ್ ಅರಿಶಿಣ ತಗೊಂಡ್ರೆ ನೀವು ಅಷ್ಟೇ 100 ಗ್ರಾಮ್ ಕುಂಕುಮ ಕೂಡ ತಗೋಬೇಕಾಗುತ್ತೆ. ಆ ಅರಿಶಿಣ ಕುಂಕುಮನ ಪಿಳ್ಳಾರತಿ ಮಾಡ್ತೀವಲ್ಲ ಗಣೇಶಂದು, ಅದೇ ಥರ ಸ್ವಲ್ಪ ದಪ್ಪ ಉದ್ದಕ್ಕೆ ಮಾಡಬೇಕಾಗುತ್ತೆ. ನಂತರ ಅದೊಂದು ಪಕ್ಕಕ್ಕಿಟ್ಟು 3 ಎಲೆನ ಜೋಡಿಸ್ಕೋಬೇಕಾಗುತ್ತೆ. ಉದ್ದುದ್ದಕ್ಕೇ ಅಂದರೆ ವೀಳ್ಯದ ಎಲೆನ 3 ಜೋಡಿಸ್ಕೊಂಡು ಆ ಮಧ್ಯದ ಎಲೆಯಲ್ಲಿ ಏನು ಮಾಡಬೇಕು, ನೀವು ಏನು ಪಿಳ್ಳಾರತಿ ಥರ ಒಂದು ಲಕ್ಷ್ಮೀದು ವಿಗ್ರಹ ಮಾಡಿರ್ತೀರ ಅದನ್ನ ಅಲ್ಲಿ ಇಡಬೇಕಾಗುತ್ತೆ. ಜ್ಯೇಷ್ಠಲಕ್ಷ್ಮಿನ ಈ ರೀತಿಯಾದರೂ ಮಾಡ್ಕೋಬೋದು ಅಥವಾ ಕಳಶದಲ್ಲೇ ಪ್ರತಿಷ್ಠಾಪನೆ ಮಾಡ್ಬೋದು. ನೀವು ಅರಿಶಿಣ ಕುಂಕುಮ ಎರಡು ಒಟ್ಟಿಗೆ ಕಲಸಿ ಏನಾದ್ರು ಮೂರ್ತಿ ರೆಡಿ ಮಾಡಿದ್ರೆ ಅದಕ್ಕೆ ಫಸ್ಟು ಗಂಧ, ಅರಿಶಿಣ, ಕುಂಕುಮ ಎಲ್ಲ ಅರ್ಪಿಸ್ಬೇಕಾಗುತ್ತೆ. ನಂತರ ಸ್ವಲ್ಪ ಅಕ್ಷತೆ ಕೂಡ ಅದ್ರ ಮೇಲೆ ಹಾಕಬೇಕಾಗುತ್ತೆ. ನಂತರ ಏನು ಮಾಡಿ, ಹೂವು ಇಡಿ. ನಿಮಗೆ ಯಾವ ಹೂವು ಸಿಗುತ್ತೆ ಆ ಹೂವು ಇಡಿ. ಇಂಥದ್ದೇ ಹೂವು ಅಂತ ಏನಿಲ್ಲ, ಯಾವುದಾದ್ರೂ ಇಡ್ಬೋದು. ಅದು ಪರಿಮಳ ಬರಬೇಕು ಅಂಥ ಹೂವು ಇಡಬೇಕು. ಇನ್ನು ಜ್ಯೇಷ್ಠಲಕ್ಷ್ಮಿಗೆ ಪುಳಿಯೋಗರೆ ಅಂತೆಲ್ಲ ಹೇಳಿದ್ರೆ ಬಹಳ ಇಷ್ಟ. ಅದು ನೈವೇದ್ಯಕ್ಕೆ ಮಾಡ್ಕೋಬೋದು. ಹಾಲು ಹಣ್ಣು ಇದೆಲ್ಲ ಇಟ್ಕೋಬೋದು. ಅಕಸ್ಮಾತ್ ನೀವು ಕಳಶದಲ್ಲಿ ನಾವೇನಾದ್ರು ಜ್ಯೇಷ್ಠಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಳಶದ ನೀರಿಗೆ ಒಂದು ಸ್ವಲ್ಪ ಅಕ್ಷತೆ, ಅರಿಶಿಣ, ಕುಂಕುಮ, ವೀಳ್ಯದೆಲೆ, ತಾಂಬೂಲ, ಬೆಳ್ಳಿ ಕಾಲುಂಗುರ ಅಥವಾ ತಾಳಿ ಇದಿಷ್ಟನ್ನು ಹಾಕಿ ಒಂದು ತೆಂಗಿನಕಾಯಿ ಇಡಬೇಕು. ತೆಂಗಿನಕಾಯಿ ಇಟ್ಟ ಮೇಲೆ ಮತ್ತೆ ಅದಕ್ಕೆ ಗಂಧಾಕ್ಷತೆಗಳನ್ನ ಇಡಬೇಕಾಗುತ್ತೆ. ಅರಿಶಿಣ ಕುಂಕುಮ ಎಲ್ಲ ಇಟ್ಟು ನಂತರ ಹೂವೆಲ್ಲ ಹಾಕಿ ಅಲ್ಲಿ ಜ್ಯೇಷ್ಠಲಕ್ಷ್ಮಿನ ನೀವು ಬರಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಎಲ್ಲ ಮುಗಿದ ಮೇಲೆ ನೀವು ಕಳಶ ಆದರೂ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಥವಾ ಅರಿಶಿಣ ಕುಂಕುಮದಲ್ಲಾದರೂ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅಲ್ಲಿ ಕಾಯಿ ಎಲ್ಲ ಒಡೆದು ಕರ್ಪೂರ ಎಲ್ಲ ಬೆಳಗಿ ಊದುಗಡ್ಡಿ ಎಲ್ಲ ಬೆಳಗಿ ಒಂದು ನೀಟಾಗಿ ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಸಂಕಲ್ಪ ಇಲ್ಲದಿರೋ ಪೂಜೆ ವ್ಯರ್ಥ. ಅದಕ್ಕೆ ಹೇಳೋದು ಸಂಕಲ್ಪ ಇರಬೇಕು ಅಂತ. ಅಂದರೆ ಯಾರೆಲ್ಲ ಕಷ್ಟದಿಂದ ನರಳುತ್ತಿರ್ತೀರ, ಬಡತನದಿಂದ ಕೊರಗುತ್ತಿರ್ತೀರ, ಇವರೆಲ್ಲ ಅಂದಮೇಲೆ ಮನಸ್ಸಲ್ಲಿ ಶಾಂತಿ ಇರಲ್ಲ, ಜಗಳ ಇರುತ್ತೆ, ಮನೆಯಲ್ಲಿ ಕಲಹ ಇರುತ್ತೆ. ಇನ್ನು ಕೆಲವರಿಗೆ ಊಟಕ್ಕೂ ತುಂಬ ತೊಂದರೆ ಇರುತ್ತೆ. ಅಂಥ ಮನೆಗಳಲ್ಲಿ ನೀವು ಆಷಾಢದಲ್ಲಿ ಬರುವಂಥ ಯಾವುದಾದ್ರು ಒಂದು ಶುಕ್ರವಾರ ನೀವು ಈ ಥರ ಮಾಡಿಕೊಂಡ್ರೆ ಸಾಕು. ಜ್ಯೇಷ್ಠಲಕ್ಷ್ಮಿ ವ್ರತ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ. ಅದು ಒಂದೇ ಸರಿ ಪರಿಹಾರ ಆಗದಿದ್ದರೂ ಕ್ರಮೇಣ ಅದು ಪರಿಹಾರ ಆಗೇ ಆಗುತ್ತೆ. ಯಾಕೆಂತೇಳಿದ್ರೆ ಇದು ತುಂಬ ಜನ ಜ್ಯೇಷ್ಠಲಕ್ಷ್ಮಿ ವ್ರತ ಮಾಡ್ತಾರೆ. ನಮಗೆ ಈ ಥರ ತೊಂದರೆ ಇದೆ, ಇದರಿಂದ ನಮ್ಮನ್ನ ಪಾರು ಮಾಡು, ನೀನಿಲ್ಲಿ ನೆಲೆಸ್ಬೇಡ ಅನ್ನೋ ಥರ ನೀವು ಬೇಡ್ಕೋಬೇಕಾಗುತ್ತೆ. ಆಮೇಲೆ ಅವ್ರನ್ನೇ ಮತ್ತು ಇಡೀ ದಿನ ಇಟ್ಟರು ನೀವು ಮುಸ್ಸಂಜೆ ಒಳಗೆ ಹೋಗಿ ನೀವು ಜ್ಯೇಷ್ಠಲಕ್ಷ್ಮಿನ ಕದಲಿಸ್ಬೇಕಾಗುತ್ತೆ. ಅಂದರೆ ಮಧ್ಯಾಹ್ನ 1-2 ಗಂಟೆ 3 ಗಂಟೆ ಅಷ್ಟರಲ್ಲಿ ಕದಲಿಸ್ಬೇಕಾಗುತ್ತೆ. ಯಾಕೆ ಅಂತೇಳಿದ್ರೆ ಪೂರ್ತಿ ದಿನ ಜ್ಯೇಷ್ಠಲಕ್ಷ್ಮಿನ ಮನೇಲಿ ಇಟ್ಕೊಳ್ಕೂಡ್ದು. ಬೆಳಗ್ಗೆ ಪೂಜೆ ಆಗಿರುತ್ತೆ, ಒಂದು 3 ಗಂಟೆ 4 ಗಂಟೆ ಅಷ್ಟರಲ್ಲಿ ಕದಲಿಸ್ಬಿಡಿ. ಅದನ್ನ
ಕದಲಿಸ್ಬಿಟ್ಟು ನೀನು ಹೋಗಮ್ಮ ನಮ್ಮ ಮನೆಯಿಂದ ಅಂತ ನೀವು ಅದನ್ನ ಕಳಿಸ್ಬೇಕಾಗುತ್ತೆ. ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಕ್ರಮೇಣ 1-2 ವರ್ಷ 3 ವರ್ಷ ಈ ಥರ ಮಾಡಿಕೊಂಡ್ರೆ ಜ್ಯೇಷ್ಠ ಲಕ್ಷ್ಮಿ ನಿಮ್ಮ ಮನೆಯಿಂದ ಹೋಗ್ತಾಳೆ. ಆಮೇಲೆ ಪ್ರತಿ ಬಾರಿನೂ ಹೇಳ್ಕೋಬೇಕಾಗುತ್ತೆ, ನಮ್ಮ ಮನೇಲಿ ಶಿವನಾಮ ಜಪ ಮಾಡ್ತೀವಿ, ನಾವು ಪೂಜೆ ಮಾಡ್ಕೋತೀವಿ, ನೀನಿಲ್ಲಿ ಇರಬೇಡ, ನಮ್ಮ ಮನೇಲಿ ಇರಬೇಡ ಅಂತೆಲ್ಲ ಹೇಳ್ಕೊಂಡು ನೀವು ವ್ರತನ ಆಚರಿಸ್ಬೇಕಾಗುತ್ತೆ. ಇನ್ನು ಪೂಜೆಗೆ ಇಟ್ಟಂಥ ಬಾಳೆಹಣ್ಣು ತಗಲಿ, ತೆಂಗಿನಕಾಯಿ ಆಗಲಿ, ಬೆಲ್ಲ ಆಗಲಿ, ಇವುಗಳನ್ನೆಲ್ಲ ನೀವು ಒಂದು ಹಸುವಿಗೆ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು. ಹಸು ಪೂಜೆ ಮಾಡಿ ಅದಕ್ಕೆ ತಿನ್ನಿಸ್ಬೋದು. ನಂತರ ನೀವು ಏನು ಪುಳಿಯೋಗರೆ ಎಲ್ಲ ಮಾಡಿರ್ತೀರ ಅದನ್ನ ಎಲ್ಲರಿಗೂ ಪ್ರಸಾದವಾಗಿ ಹಂಚಬೇಕಾಗುತ್ತೆ. ಜ್ಯೇಷ್ಠ ಲಕ್ಷ್ಮಿ ವ್ರತ ಮಾಡೋರು ಕಡ್ಡಾಯವಾಗಿ ಪುಳಿಯೋಗರೆನೇ ಮಾಡಬೇಕಾಗುತ್ತೆ. ಏಕೆಂದರೆ ಅದರಲ್ಲಿ ನಿಮ್ಮ ಬಡತನನ ನೀಗಿಸೋಂಥ ಶಕ್ತಿ ಇರುತ್ತೆ. ಅದರಿಂದನೇ ಜ್ಯೇಷ್ಠ ಲಕ್ಷ್ಮಿ ವ್ರತನ ಅರಿಶಿಣ ಕುಂಕುಮದಿಂದ ಪಿಳ್ಳಾರತಿ ಥರ ಮಾಡ್ತೀವಲ್ಲ ಆ ಥರ ಮಾಡಿ ಪುಳಿಯೋಗರೆನ ಪ್ರಸಾದವಾಗಿ ಹಂಚಬೇಕು ಅಂತಲೇ ಪ್ರತೀತಿ ಇದೆ. ಇನ್ನು ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡಿರೋರು ತೊಂದರೆ ಏನಿಲ್ಲ. ಒಂದು ತೆಂಗಿನಕಾಯಿ ಇಟ್ಟಿರ್ತೀರ, ಅದನ್ನ ತಗೋಗಿ ನೀವು ದೇವಸ್ಥಾನಕ್ಕೆ ಕೊಡ್ಬೋದು. ಅದ್ರ ನೀರನ್ನೆಲ್ಲ ನೀವು ಯಾರು ತುಳಿಯೋದಿರೋ ಜಾಗದಲ್ಲಿ ಒಂದು ಮರದ ಬುಡಕ್ಕೆ ಅದನ್ನ ನೀರು ಹಾಕ್ಬಿಟ್ಟು ಬರ್ಬೋದು. ಅದರಲ್ಲಿರೋದು ಏನು ಕಾಲುಂಗ್ರ ಆಗಲಿ ತಾಳಿ ಆಗಲಿ ನೀವೆಲ್ಲ ಎತ್ಕೋಬೋದು, ಅದನ್ನ ತೊಂದರೆ ಏನಿಲ್ಲ. ಇನ್ನು ಅರಿಶಿಣ ಕುಂಕುಮದಲ್ಲಿ ಯಾರು ಜ್ಯೇಷ್ಠ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿರ್ತೀರ, ನೀವೇನು ಮಾಡಿ ಒಂದು ಬಕೆಟಲ್ಲಿ ಒಂದು ಒಳ್ಳೆ ಶುದ್ಧವಾದ ನೀರು ತಗೊಂಡು ಪೂರ್ತಿಯಾಗಿ ಅದನ್ನ ಅದರಲ್ಲಿ ಗಣೇಶ ಮೂರ್ತಿ ಎಲ್ಲ ಬಿಡ್ತೀವಲ್ಲ ನೀರಲ್ಲಿ ಕರಗೋಕ್ಕೆ, ಆ ಥರ ಬಿಟ್ಬಿಡಬೇಕು. ಒಂಚೂರು ಗಂಟಿಲ್ಲದಿದ್ದಂಗೆ ಅದೆಲ್ಲ ಕರಗಬೇಕು. ಕರಗಿ ಆದ ನಂತರ ಅದನ್ನ ತಗೋಗಿ ಒಂದು ಒಳ್ಳೆ ಗಿಡದ ಹತ್ರ ನೀವು ಅದನ್ನ ಸುರಿಬೇಕಾಗುತ್ತೆ. ಆ ನೀರನ್ನು ನೀವು ಅಕಸ್ಮಾತ್ ತೆಂಗಿನಕಾಯಿ ಮರದ ಕೆಳಗೆ ಏನಾದ್ರು ಇದ್ದರೆ ತುಂಬಾ ಒಳ್ಳೆಯದು. ಅಲ್ಲಿ ತೆಂಗಿನಕಾಯಿ ಬುಡಕ್ಕೆ ನೀರು ಇದು ಮತ್ತು ಅಲ್ಲಿ ಪೂಜೆ ಮಾಡಬೇಕಾಗುತ್ತೆ. ಏನು ತಾಂಬೂಲ ಫಲತಾಂಬೂಲ ಇಟ್ಟು ಪೂಜೆ ಮಾಡಿ, ₹1 ಅಥವಾ ₹11 ಇಟ್ಟು ಕಾಣಿಕೆ ಇಟ್ಟು ಪೂಜೆ ಮಾಡಿ ಅಲ್ಲಿ ನೀವು ಬೇಡ್ಕೊಬರ್ಬೇಕಾಗುತ್ತೆ, ನಮ್ಮನೆ ಸಮೃದ್ಧಿ ಆಗಲಿ ಅಂತ. ಇದರಿಂದೆಲ್ಲ ಏನು ಪ್ರಯೋಜನ ಅಂತ ಹೇಳಿದ್ರೆ, ಜ್ಯೇಷ್ಠ ಲಕ್ಷ್ಮಿ ಈ ಥರ ವ್ರತ ಆಚರಣೆ ಮಾಡಿದ್ರೆ ನಿಮಗೆ ಬಡತನ ನಿವಾರಣೆ ಆಗುತ್ತೆ, ಕಷ್ಟಗಳು ಕಾರ್ಪಣ್ಯಗಳೆಲ್ಲ ತೊಲಗುತ್ತೆ. ಅದ್ರ ಜೊತೆಗೆ ನಿಮಗೆ ಅಭಿವೃದ್ಧಿ, ಸಮೃದ್ಧಿ, ಆರೋಗ್ಯ ಇವೆಲ್ಲನೂ ಸಿಗುತ್ತೆ. ಆದ ಕಾರಣನೇ ಯಾರು ಬಡತನದಲ್ಲಿ ಇರ್ತೀರ ಅವರೆಲ್ಲ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೀತದೆ ಅಂತಲೇ ಹೇಳೋದು. ಇನ್ನು ಇದಕ್ಕೆ ಮಂತ್ರ ಬಂದು ಓಂ ರಕ್ತ ಜ್ಯೇಷ್ಠಾಯ ವಿದ್ಮಹೆ ನೀಲ ಜ್ಯೇಷ್ಠಾಯ ಧೀಮಹಿ ತನ್ನೋ ಜ್ಯೇಷ್ಠ ಲಕ್ಷ್ಮಿ ಪ್ರಚೋದಯಾರ್ಥ. ಈ ಮಂತ್ರನ ನೀವು ಹೇಳ್ಕೋಬೇಕು. ಇದನ್ನ ನೀವು 108 ಸರಿ ಕೂಡ ಹೇಳ್ಬೋದು, 11 ಬಾರಿ ಅಥವಾ 21 ಬಾರಿ ಇದಿಷ್ಟು ನೀವು ಹೇಳ್ಕೊಬೋದು. ಇನ್ನು ಜ್ಯೇಷ್ಠ ಲಕ್ಷ್ಮಿ ವ್ರತನ ಮಾಡೋದಾದರೆ ನೀವು ದೇವ್ರ ಮನೆಯಲ್ಲಿ ಏನು ಜ್ಯೇಷ್ಠ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬಾರ್ದು. ಇದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಜಾಗ ಇಡಬೇಕು. ಮಂತ್ರ ಕೂಡ ನೀವು ದೇವ್ರ ಮನೆಯಲ್ಲಿ ಹೇಳೋ ಹಾಗಿಲ್ಲ. ಒಂದು ಒಳ್ಳೆ ಜಾಗ ನೋಡಿಕೊಂಡು ನೀವು ಆ ಮಂತ್ರನ ಹೇಳಬೇಕಾಗುತ್ತೆ. ಇನ್ನು ಮಂತ್ರ ಹೇಳುವಾಗ ಏಕಾಗ್ರತೆ ಮುಖ್ಯ. ದೇವಿನ ಬೇಡ್ಕೊಳ್ಳಿ, ನಮಗೆ ಇರೋ ಕಷ್ಟಗಳನ್ನೆಲ್ಲ ತೀರಿಸು, ನಮ್ಮ ಇದರಿಂದ ಎಲ್ಲ ಪಾರು ಮಾಡು ಅಂತ ದೇವಿನ ಬೇಡ್ಕೊಳ್ಳಿ. ಹಾಗೆಯೇ ಸಂಕಲ್ಪ ಇಲ್ಲದೆ ಯಾವ ವ್ರತನೂ ಕೂಡ ಮಾಡಬೇಡಿ. ಇದು ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್ ಅಂತಲೇ ತಿಳ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ವೈಭವ ಲಕ್ಷ್ಮಿ ವ್ರತದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಆಷಾಢ ಮಾಸ ಶುರುವಾಗಿದೆ, ಒಂದು ಶುಕ್ರವಾರ ಕಳೆದಿದೆ. ಇನ್ನು ಬರೋ ಶುಕ್ರವಾರದಲ್ಲಿ ನಾವು ಹೇಗೆ ತುಂಬ ಸಿಂಪಲಾಗಿ ಹೇಗೆ ವೈಭವ ಲಕ್ಷ್ಮಿ ಪೂಜೆನ ಮಾಡ್ಕೋಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ನೀವು ಸಾಕಷ್ಟು ಪ್ರಯೋಜನ ಪಡಿಬೋದು. ವೈಭವ ಲಕ್ಷ್ಮಿನ ಯಾಕೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಲಕ್ಷ್ಮಿ ಕಟಾಕ್ಷ ಸಿಗಲಿ ಅಂತಲೇ ವೈಭವ ಲಕ್ಷ್ಮಿನ ಪೂಜೆ ಮಾಡ್ತೀವಿ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ವಿಡಿಯೋ ನೋಡ್ಬಿಟ್ಟು ಹಾಗೆ ಸುಮ್ಮನೆ ಆಗಬೇಡಿ. ಲೈಕ್ ಕೊಟ್ಟರೆ ಆಮೇಲೆ ಕಮೆಂಟ್ಸ್ ಮಾಡಿ, ನಿಮಗೇನು ಅನಿಸುತ್ತೋ ಅಂತ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.